ಇಡೀ ಊರು ನಿದ್ದೆಗೆ ಜಾರ್ತಾ ಇದ್ದಂತೆ ಆತನಿಗೆ ಎಚ್ಚರವಾಗ್ತಾ ಇತ್ತು. ಮಧ್ಯರಾತ್ರಿ ಮಹಿಳೆಯರ ಬಟ್ಟೆ ಧರಿಸಿ ಓಡಾಡ್ತಾ ಇದ್ದ ಆತ. ಮಹಿಳೆಯರಿಗೆ ಅದೊಂದು ವಿಚಿತ್ರ ಕಾಟ ಕೊಡ್ತಿದ್ದ. ಅದೇ ಸೈಕೋ ಇಂದು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಚೂಡಿದಾರ ಹಾಕಿಕೊಂಡು ಓಡಾಟ, ಲೆಗಿನ್ಸ್ನಲ್ಲೇ ನಡುರಾತ್ರಿ ತಿರುಗಾಟ, ಮಹಿಳೆಯರ ಟಾಪ್ ಧರಿಸಿ ಮಿಡ್ ನೈಟ್ ರೌಂಡ್ಸ್, ಹೀಗೆ ಮಹಿಳೆಯರ ಉಡುಪು ಧರಿಸಿ ಓಡಾಡ್ತಿದ್ರೆ ಸಮಸ್ಯೆ ಇರಲಿಲ್ಲ. ಆದ್ರೆ ಮಹಿಳೆಯರ ಒಳ ಉಡುಪುಗಳನ್ನ ಇವನು ಹೇಗೆ ಕದಿಯುತ್ತಿದ್ದಾನೆ ನೋಡಿ. ಒಳ ಉಡುಪು ಕದ್ದು ಗಡಿ ಜಿಲ್ಲೆಯಲ್ಲಿ ಮಹಿಳೆಯರ ನಿದ್ದೆಗೆಡಿಸಿದ್ದ ಮಿಡ್ ನೈಟ್ ಸೈಕೋ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ. ಮಹಿಳೆಯರ ಒಳ ಉಡುಪು ಕದಿಯುತ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್, ಮಹಿಳೆಯರ ನಿದ್ದೆಗೆಡಿಸಿದ್ದ ಸೈಕೋ ಅರೆಸ್ಟ್. ರಾತ್ರಿ ಆಗೋದನ್ನೇ ಕಾಯುತ್ತಿದ್ದ. ಮಧ್ಯರಾತ್ರಿ 1 ಗಂಟೆ ಹೊತ್ತಲ್ಲಿ ಎಲ್ಲರೂ ಗಾಢ ನಿದ್ದೆಗೆ ಜಾರುತ್ತಿದ್ದಂತೆ ಇದೇ ಸೈಕೋ ತನ್ನ ಕೆಲಸ ಆರಂಭಿಸುತ್ತಿದ್ದ. ಚಾಮರಾಜನಗರದ ಹೌಸಿಂಗ್ ಬೋರ್ಡ್ ಏರಿಯಾದ ಮನೆಗಳನ್ನೇ ಟಾರ್ಗೆಟ್ ಮಾಡಿದವನು ಮನೆ ಹೊರಗೆ ಒಣಗಲು ಹಾಕಿರುವ ಮಹಿಳೆಯರ ಒಳ ಉಡುಪುಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದ. 1 ತಿಂಗಳಿನಿಂದಲೂ ಇವನ ಕಾಟಕ್ಕೆ ಮಹಿಳೆಯರು ರೋಸಿ ಹೋಗಿದ್ರು. ಇವನ ಕುಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಅದೇ ವಿಡಿಯೋದೊಂದಿಗೆ ಮನೆ ಮಾಲೀಕ ಗಣೇಶ್ ಪ್ರಸಾದ್ ಪಟ್ಟಣ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೆ ಎಫ್ಐಆರ್ ದಾಖಲಿಸಿಕೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ಈ ಸಂಬಂಧ ಟಿವಿ9ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ 24 ಗಂಟೆಯಲ್ಲೇ ಅಮೃತ್ ಆಚಾರ್ಯ ಅನ್ನೋ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಚಾಮರಾಜನಗರದ ಅದೇ ಹೌಸಿಂಗ್ ಬೋರ್ಡ್ ಕಾಲೋನಿಯ ಅಮೃತ್ ಆಚಾರ್ ಅಂತ ಹುಡುಗನ ಹೆಸರು. 24 ವರ್ಷ. ಇವನು ITI ಮಾಡಿದ್ದಾನೆ ಮತ್ತು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದ. ಇವನನ್ನು ಕರ್ಕೊಂಡು ಬಂದು ನಾವು ಒಂದು ವಿಚಾರಣೆ ಮಾಡಿದ್ವಿ ಮತ್ತು ಪ್ರಕರಣ ಕೂಡ ದಾಖಲು ಮಾಡಿದ್ವಿ. ಇವನು ಮೇಲ್ನೋಟಕ್ಕೆ ಮಾನಸಿಕ ಅಸ್ವಸ್ಥಂತರ ಕಂಡು ಬಂದಿರೋದ್ರಿಂದ ನಾವು ಇಲ್ಲಿ ಸಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ನಂತರ ಅವರು KR ಹಾಸ್ಪಿಟ್ಲು ಮೈಸೂರಿಗೆ ಇವತ್ತು ರೆಫರ್ ಮಾಡಿದ್ದಾರೆ. ಆರೋಪಿ ಅಮೃತ್ ಕೂಡ ಹೌಸಿಂಗ್ ಬೋರ್ಡ್ ನಿವಾಸಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ. ವಿಷಯ ಅಂದ್ರೆ 10ನೇ ತರಗತಿಯಲ್ಲಿ ಇರುವಾಗಲೇ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಮೃತ್ ರಾತ್ರಿ ವೇಳೆ ಮನೆಯಲ್ಲೇ ಮಹಿಳೆಯರ ಉಡುಪು ಧರಿಸಿಕೊಂಡು ಓಡಾಡ್ತಿದ್ದಂತೆ. ಬಳಿಕ ಅಕ್ಕಪಕ್ಕದ ಮನೆಯವರ ಉಡುಪು ಕದಿಯೋಕೆ ಶುರು ಮಾಡಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಮಾನಸಿಕ ಚಿಕಿತ್ಸೆಗಾಗಿ ಮೈಸೂರಿನ KR ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸೂರಜ್ ಪ್ರಸಾದ್, ಟಿವಿ9, ಚಾಮರಾಜನಗರ.